ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಶಿವಂ ಪವಿತ್ರ. ಪ್ರತಿಯೊಬ್ಬ ಮನುಷ್ಯ ಸಮಾಜದಲ್ಲಿ ತನ್ನನ್ನು ತಾನು ಹೇಗೆ ಗುರುತಿಸಿಕೊಳ್ತಾನೋ ಅದೇ ಅವನ ಗುರುತು. ಅವನು ಅಥವಾ ಅವಳು ಅಂತ ಗುರುತಿಸಿಕೊಳ್ಳೋದು ಲಿಂಗತ್ವದ ಗುರುತು. ಈ ಸೆಕ್ಷುವಲ್ ಐಡೆಂಟಿಟಿ ಅನ್ನೋದು ಕೇವಲ ಲೈಂಗಿಕ ಆಕರ್ಷಣೆಯ ವ್ಯಾಖ್ಯಾನವಲ್ಲ. ಅದು ವ್ಯಕ್ತಿಯ ಅಸ್ತಿತ್ವ, ಅವನ ಅಥವಾ ಅವಳ ಸಾಮಾಜಿಕ ಸ್ಥಾನ ಮತ್ತು ಮಾನವ ಹಕ್ಕುಗಳ ಜೊತೆಗೆ ಬೆಸೆದುಕೊಂಡಿರುವಂಥ ವಿಷಯ. ಆದರೆ ಭಾರತೀಯ ಸಮಾಜದಲ್ಲಿ ಇದಿನ್ನು ವೈಯಕ್ತಿಕ ಅಥವಾ ಪಾಶ್ಚಾತ್ಯ ಸಂಸ್ಕೃತಿ ಅಥವಾ ದೇಸಿ ಸಂಸ್ಕೃತಿಗೆ ವಿರುದ್ಧ ಅನ್ನೋ ತಪ್ಪು ಕಲ್ಪನೆಗಳ ಚೌಕಟ್ಟಲ್ಲಿ ಇದೆ. ಒಂದು ವೇಳೆ ತಾನಿರುವಂತೆ ಗುರುತಿಸಿಕೊಳ್ಳೋಕೆ ಆರಂಭಿಸಿಬಿಟ್ರೆ ಅವರನ್ನು ನೋಡುವ ದೃಷ್ಟಿನೇ ಬೇರೆ ಥರ ಇರ್ತದೆ. ಅವರಿಗೆ ಸಾಮಾಜಿಕ ತಿರಸ್ಕಾರವಲ್ಲದೆ ಸೋಷಿಯಲ್ ರಿಜೆಕ್ಷನ್ ಬಿಟ್ಟರೆ ಮತ್ತೇನೂ ಸಿಗೋದಿಲ್ಲ. ಹಾಗಾಗಿನೇ ಅನೇಕರು ತಮ್ಮ ನಿಜ ಗುರುತನ್ನು ಒಪ್ಕೊಳ್ಳೋಕೆ ಬಹಿರಂಗಪಡಿಸೋಕೆ ಭಯಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಲೈಂಗಿಕ ದೃಷ್ಟಿಕೋನ ಅಥವಾ ಆಕರ್ಷಣೆ ಹಾಗೂ ಲಿಂಗ ಗುರುತು ಈ ಎರಡೂ ಸಹ ಒಂದೇ ಅಂತ ಭಾವಿಸಲಾಗತ್ತೆ. ಆದರೆ ಲೈಂಗಿಕ ಗುರುತು ಮತ್ತು ಲಿಂಗ ಗುರುತು ಎರಡೂ ಒಂದೇ ಅಲ್ವೇ ಅಲ್ಲ ಅಂತ ಹೇಳ್ತಾರೆ ತಜ್ಞರು. ಸೊ ಲೈಂಗಿಕ ಗುರುತು ಅನ್ನೋದು ವ್ಯಕ್ತಿ ಯಾರ ಕಡೆಗೆ ಭಾವನಾತ್ಮಕ ಅಥವಾ ದೈಹಿಕ ಆಕರ್ಷಣೆಯನ್ನು ಅನುಭವಿಸ್ತಾನೆ ಅನ್ನೋದನ್ನು ಸೂಚಿಸುತ್ತೆ. ಅಂದರೆ ವ್ಯಕ್ತಿಗೆ ವಿರುದ್ಧ ಲಿಂಗದವರ ಮೇಲೂ ಅಥವಾ ಅದೇ ಲಿಂಗದವರ ಮೇಲೂ ಅಥವಾ ಎರಡೂ ಲಿಂಗಗಳ ಮೇಲೂ ಅಥವಾ ಯಾವುದೇ ಲಿಂಗದವರ ಮೇಲೂ ಆಕರ್ಷಣೆ ಇರಬಹುದು. ಇದು ಸಂಪೂರ್ಣವಾಗಿ ಆಕರ್ಷಣೀಯ ವಿಚಾರಕ್ಕೆ ಸಂಬಂಧಿಸಿತು. ವ್ಯಕ್ತಿ ಪುರುಷನ ಅಥವಾ ಮಹಿಳೆಯ ಅನ್ನೋದ್ರಿಂದ ಲೈಂಗಿಕ ಗುರುತು ನಿರ್ಧಾರ ಆಗೋದಿಲ್ಲ. ಇನ್ನು ಈ ಲಿಂಗ ಗುರುತು ಅನ್ನೋದು ವ್ಯಕ್ತಿ ತನ್ನನ್ನು ತಾನು ಯಾರು ಅಂತ ಅನುಭವಿಸ್ತಾನೋ ಅದು ಅವನ ಲಿಂಗ ಗುರುತು. ಜನನದ ಸಮಯದಲ್ಲಿ ಬಂದ ಲಿಂಗದ ಜೊತೆಗೆ ಇದು ಹೊಂದ್ಕೊಳ್ಬಹುದು ಅಥವಾ ಹೊಂದ್ಕೊಳ್ದೇನೂ ಇರಬಹುದು. ತಾನು ಪುರುಷ, ಮಹಿಳೆ ಅಥವಾ ಎರಡೂ ಅಲ್ಲ ಅಥವಾ ವಿಭಿನ್ನ ಲಿಂಗ ಗುರುತಿಸುವವನು ಅಥವಾ ಯಾವ ಲಿಂಗದವನು ಅಂತ ಗುರುತಿಸಿಕೊಳ್ಳಲಾಗದ ಸ್ಥಿತಿಯ ಅನುಭವ ಕೂಡ ಲಿಂಗ ಗುರುತಿನ ಭಾಗನೇ. ಸೊ ಲೈಂಗಿಕ ಗುರುತು ಅಥವಾ ಲಿಂಗ ಗುರುತು ಪರಸ್ಪರ ಸ್ವತಂತ್ರವಾಗಿದ್ದು ಒಂದರಲ್ಲಿ ಇರುವಂಥ ವೈವಿಧ್ಯ ಇನ್ನೊಂದನ್ನು ನಿರ್ಧರಿಸೋದಿಲ್ಲ. ಈ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಳೋದು ಸಮಾನತೆ, ಮಾನವೀಯತೆ ಮತ್ತು ಎಲ್ಲರನ್ನೂ ಒಪ್ಪಿಕೊಳ್ಳುವಂಥ ಸಮಾಜ ನಿರ್ಮಾಣಕ್ಕೆ ಅಗತ್ಯ ಅಂತ ತಜ್ಞರ ಅಭಿಪ್ರಾಯ ಪಡ್ತಾರೆ. ಸೊ ಲೈಂಗಿಕ ಆಕರ್ಷಣೆಯ ಪ್ರಕಾರಗಳು ಹೀಗಿರುತ್ತೆ. ಹೆಟೆರೋಸೆಕ್ಷುವಲ್, ಒಬ್ಬ ವ್ಯಕ್ತಿಗೆ ತನ್ನ ವಿರುದ್ಧ ಲಿಂಗದವರ ಮೇಲೆ ಭಾವನಾತ್ಮಕ, ಪ್ರೇಮ ಅಥವಾ ದೈಹಿಕ ಆಕರ್ಷಣೆ ಉಂಟಾಗೋದನ್ನು ಹೆಟೆರೋಸೆಕ್ಷುವಲ್ ಅಂತ ಕರೆಯಲಾಗುತ್ತೆ. ಫಾರ್ ಎಕ್ಸಾಂಪಲ್, ಪುರುಷನಿಗೆ ಮಹಿಳೆಯರ ಮೇಲಿನ ಅಥವಾ ಮಹಿಳೆಗೆ ಪುರುಷರ ಮೇಲಿನ ಆಕರ್ಷಣೆ ಸಮಾಜದಲ್ಲಿ ಬಹುಸಂಖ್ಯಾತವಾಗಿ ಕಾಣುವಂಥ ಲೈಂಗಿಕ ಆಕರ್ಷಣೆಯ ರೂಪ ಇದು. ಇನ್ನು ಹೋಮೋಸೆಕ್ಷುವಲ್, ವ್ಯಕ್ತಿಗೆ ತನ್ನದೇ ಲಿಂಗದವರ ಮೇಲೆ ಆಕರ್ಷಣೆ ಉಂಟಾಗೋದನ್ನು ಹೋಮೋಸೆಕ್ಷುವಲ್ ಅಂತ ಹೇಳಲಾಗತ್ತೆ. ಪುರುಷರಿಗೆ ಪುರುಷರ ಮೇಲಿನ ಆಕರ್ಷಣೆಯನ್ನು ಹೊಂದಿದ್ದರೆ ಅವರನ್ನು ಗೇ ಅಂತ, ಹಾಗೆಯೇ ಮಹಿಳೆಯರ ಮೇಲಿನ ಆಕರ್ಷಣೆ ಹೊಂದಿದ್ದರೆ ಅವರನ್ನು ಲೆಸ್ಬಿಯನ್ ಅಂತ ಕರೆಯಲಾಗುತ್ತೆ. ಸೊ ಇದು ಸಹಜ ಮಾನವೀಯ ವೈವಿಧ್ಯದ ಭಾಗವಾಗಿದ್ದು ಯಾವುದೇ ರೋಗ ಅಥವಾ ಅಸಮಾನತೆ ಅಲ್ವೇ ಅಲ್ಲ. ನೆಕ್ಸ್ಟ್ ಒನ್, ಬೈಸೆಕ್ಷುವಲ್. ಈ ಬೈಸೆಕ್ಷುವಲ್ ವ್ಯಕ್ತಿಗಳಿಗೆ ಪುರುಷ ಅಥವಾ ಮಹಿಳೆ ಎರಡೂ ಲಿಂಗಗಳ ಮೇಲೂ ಸಹ ಆಕರ್ಷಣೆ ಉಂಟಾಗಬಹುದು. ಈ ಆಕರ್ಷಣೆ ಒಂದೇ ಸಮಯದಲ್ಲಿ ಅಥವಾ ಜೀವನದ ವಿಭಿನ್ನ ಹಂತಗಳಲ್ಲಿ ಅಥವಾ ವಿಭಿನ್ನವಾಗಿಯೂ ವ್ಯಕ್ತ ಆಗಬಹುದು. ಇದರಿಂದ ಅವರ ಗುರುತು ಗೊಂದಲದಲ್ಲಿದೆ ಅಥವಾ ಅವರು ಹೆಣ್ಣೋ ಗಂಡೋ ನಿರ್ಧಾರ ಆಗಿಲ್ಲ ಅನ್ನೋ ಅರ್ಥ ಅಲ್ವೇ ಅಲ್ಲ. ಇದೂ ಸಹ ಒಂದು ಸಹಜ ಸ್ಪಷ್ಟ ಲೈಂಗಿಕ ಆಕರ್ಷಣೆಯ ಪ್ರಕಾರವೇ ಹೌದು. ಇನ್ನು ನೆಕ್ಸ್ಟ್ ಒನ್, ಪ್ಯಾನ್ಸೆಕ್ಷುವಲ್. ಈ ಪ್ಯಾನ್ಸೆಕ್ಷುವಲ್ ವ್ಯಕ್ತಿಗಳಿಗೆ ಲಿಂಗ ಮುಖ್ಯ ಆಗೋದಿಲ್ಲ. ಪುರುಷ, ಮಹಿಳೆ, ಟ್ರಾನ್ಸ್ಜೆಂಡರ್ ಅಥವಾ ಲಿಂಗ ಗುರುತು ನಿರ್ಧಾರಕ್ಕೆ ಒಳಪಡದ ವ್ಯಕ್ತಿಗಳ ಮೇಲೂ ಸಹ ಆಕರ್ಷಣೆ ಉಂಟಾಗಬಹುದು. ಇಲ್ಲಿ ಆಕರ್ಷಣೆಗೆ ಕಾರಣ ಲಿಂಗ ಅಲ್ಲ, ಒಬ್ಬ ವ್ಯಕ್ತಿಯ ಸ್ವಭಾವ, ಭಾವನೆ ಮತ್ತು ವ್ಯಕ್ತಿತ್ವ. ಇನ್ನು ನೆಕ್ಸ್ಟ್ ಒನ್, ಎಸೆಕ್ಷುವಲ್. ಈ ಎಸೆಕ್ಷುವಲ್ ವ್ಯಕ್ತಿಗಳಿಗೆ ಲೈಂಗಿಕ ಆಕರ್ಷಣೆ ಇರೋದೇ ಇಲ್ಲ ಅಥವಾ ಅತ್ಯಂತ ಕಡಿಮೆನೂ ಇರಬಹುದು. ಆದರೆ ಇದರಿಂದ ಅವರು ಭಾವನಾತ್ಮಕ ಬಂಧ, ಸ್ನೇಹ ಅಥವಾ ಪ್ರೇಮವನ್ನು ಅನುಭವಿಸೋದಿಲ್ಲ ಅಂತ ಅಲ್ವೇ ಅಲ್ಲ. ಲೈಂಗಿಕ ಆಸಕ್ತಿ ಇರೋದು ಹೇಗೆ ಸಹಜ ಮಾನವ ಅನುಭವದ ರೂಪ ಅಂತ ಒಪ್ಕೊಳ್ತೇವೆನೋ ಹಾಗೇನೆ ಲೈಂಗಿಕ ಆಸಕ್ತಿ ಇಲ್ಲದೇ ಇರೋದು ಸಹ ಮಾನವ ಅನುಭವದ ಒಂದು ರೂಪವೇ ಅಂತ ಹೇಳ್ತಾರೆ ತಜ್ಞರು.
ಇನ್ನು ನೆಕ್ಸ್ಟ್ ಒನ್ ಗ್ರೇ ಸೆಕ್ಷುವಲ್ ಅಥವಾ ಡೆಮಿಸೆಕ್ಷುವಲ್. ಕೆಲವರು ಅಪರೂಪದ ಸಂದರ್ಭಗಳಲ್ಲಿ ಮಾತ್ರ ಲೈಂಗಿಕ ಆಕರ್ಷಣೆಯನ್ನು ಅನುಭವಿಸ್ತಾರೆ. ಇವರನ್ನ ಗ್ರೇ ಸೆಕ್ಷುವಲ್ ಅಂತ ಕರೆಯಲಾಗುತ್ತೆ. ಇನ್ನು ಡೆಮಿಸೆಕ್ಷುವಲ್ ವ್ಯಕ್ತಿಗಳಿಗೆ ಬಲವಾದ ಭಾವನಾತ್ಮಕ ಸಂಬಂಧ ನಿರ್ಮಾಣವಾದ ಬಳಿಕ ಮಾತ್ರ ಲೈಂಗಿಕ ಆಕರ್ಷಣೆ ಉಂಟಾಗತ್ತೆ. ಸೊ ಈ ಕುರಿತು ಸಾಮಾಜಿಕ ಹೋರಾಟಗಾರ್ತಿ, ಲಿಂಗತ್ವ ಅಲ್ಪಸಂಖ್ಯಾತೆ ಸೌಮ್ಯ ಅವರು ಪ್ರತಿಕ್ರಿಯಿಸಿ, ಸಮಾಜದಲ್ಲಿ ಲೈಂಗಿಕ ಗುರುತು ಮತ್ತು ಲೈಂಗಿಕ ಆಸಕ್ತಿಗಳ ಕುರಿತು ಇನ್ನೂ ಸಮರ್ಪಕ ಅರಿವು ಮೂಡಿಲ್ಲ. ಯಾವ ಲಿಂಗದಲ್ಲಿ ಹುಟ್ಟುವರೋ ಅದೇ ಲಿಂಗದಲ್ಲಿ ಬದುಕಬೇಕು ಅನ್ನೋ ಪಿತೃ ಪ್ರಧಾನ ಕಟ್ಟುಪಾಡು ಸಮಾಜದಲ್ಲಿ ಬೇರೂರು ಬಿಟ್ಟಿದೆ. ಇದು ಈ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯವನ್ನೇ ಅಂಚಿಗೆ ತಳ್ಳಿದೆ. ಸೊ ಸಂವಿಧಾನ ಸಮಾನ ಹಕ್ಕುಗಳನ್ನು ನೀಡಿದ್ರೂ ಲೈಂಗಿಕ ಅಲ್ಪಸಂಖ್ಯಾತರು ಕುಟುಂಬ, ಶಾಲೆ, ಸ್ನೇಹ ವಲಯ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ತಾರತಮ್ಯ ಮತ್ತು ಶೋಷಣೆಯನ್ನು ಎದುರಿಸ್ತಾನೆ ಇದ್ದಾರೆ. ಸೊ ಆಕರ್ಷಣೆ ಯಾರಿಗೆ ಯಾರ ಮೇಲೆ ಬೇಕಾದರೂ ಆಗಬಹುದು, ಅದು ಪ್ರಕೃತಿ ಸಹಜ. ಆದರೆ ಅದನ್ನು ಒಪ್ಕೊಳ್ಳೋ ಮನಸ್ಥಿತಿ ಇನ್ನೂ ಬಂದಿಲ್ಲ. ಅದು ಬಂದಾಗ ನಿಜವಾದ ಕ್ರಾಂತಿ ಆಗತ್ತೆ. ಸೊ ಲೈಂಗಿಕ ಆಕರ್ಷಣೆಯನ್ನು ಅಪರಾಧ ಅಥವಾ ಪಾಪದಂತೆ ಬಿಂಬಿಸುವಂಥ ಮನಸ್ಥಿತಿಗಳಿಂದ ಬೇಸತ್ತ ಹಲವರು ಮಾನಸಿಕ ಒತ್ತಡ ಮತ್ತು ಆತ್ಮಹತ್ಯೆಯತ್ತ ದೂಡಲ್ಪಡ್ತಿದ್ದಾರೆ. ಶಾಲೆ ಮತ್ತು ಮನೆಗಳಲ್ಲಿ ಈ ಕುರಿತು ಸಂವೇದನಾಶೀಲ ಶಿಕ್ಷಣದ ಕೊರತೆಯು ಸಮಸ್ಯೆಯನ್ನು ಮತ್ತಷ್ಟು ಗಂಭೀರಗೊಳಿಸ್ತಾ ಇದೆ. ಇಂದಿಗೂ ಟ್ರಾನ್ಸ್ಜೆಂಡರ್ ಸಮುದಾಯ ಕನಿಷ್ಠ ಸೌಲಭ್ಯಗಳಿಂದ ವಂಚಿತವಾಗಿದೆ. ಬಾಡಿಗೆ ಮನೆ ಪಡೆಯೋದು ದುಸ್ತರವಾಗಿದೆ. ಕಾನೂನು ಬದಲಾವಣೆಗಳಿಂದ ಹೆಚ್ಚಾಗಿ ಸಮಾಜದಲ್ಲಿನ ಜನರ ಮನಸ್ಥಿತಿ ಬದಲಾಗದ ವಿನಃ ನಿಜವಾದ ಬದಲಾವಣೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಇವರು. ಸೊ ಸಮಾಜದಲ್ಲಿ ಲೈಂಗಿಕ ಆಸಕ್ತಿಗಳ ಕುರಿತು ಅರಿವೇ ಇಲ್ಲ. ಯಾವ ಲಿಂಗದಲ್ಲಿ ಹುಟ್ಟುತ್ತಾರೋ ಅದೇ ಲಿಂಗದಲ್ಲಿ ಬದುಕಬೇಕು ಅನ್ನೋ ಕಟ್ಟುಪಾಡನ್ನು ರೂಪಿಸಿಬಿಟ್ಟಿದ್ದಾರೆ. ಇದು ಪಿತೃ ಪ್ರಧಾನ ಸಮಾಜ ಆಳವಾಗಿ ಬೇರೂರಿದೆ. ಲಿಂಗಕ್ಕೆ ಅಥವಾ ಅವರ ವರ್ತನೆಗಳಿಗೆ ಸಂಬಂಧವೇ ಇರದ ಹಲವಾರು ಮಂದಿ ನಮ್ಮ ನಡುವೆ ಇದ್ದಾರೆ. ಅವರಿಗೂ ಬದುಕೋ ಹಕ್ಕಿದೆ ಅಂತ ಸಂವಿಧಾನ ಹೇಳಿದೆ. ಸಮಾಜ ಮಾತ್ರ ಇದನ್ನು ಒಪ್ಪುತ್ತಾ ಇಲ್ಲ. ಅದಕ್ಕಾಗಿಯೇ ಹಲವಾರು ಜನ ಡಿಪ್ರೆಷನ್, ಸೂಸೈಡ್ ಮೊರೆ ಹೋಗ್ತಾರೆ. ಸಮಾಜದಲ್ಲಿ ಇಂದಿಗೂ ಲೈಂಗಿಕ ಅಲ್ಪಸಂಖ್ಯಾತರ ಕುರಿತು ಶೋಷಣೆ, ತಾರತಮ್ಯ, ಹರಾಸ್ಮೆಂಟ್ ನಡೀತಾನೇ ಇದೆ. ಅದು ಕುಟುಂಬ, ನೆರೆಹೊರೆ, ಶಾಲೆ, ಫ್ರೆಂಡ್ಸ್, ಸಾರ್ವಜನಿಕ ಸ್ಥಳ ಎಲ್ಲ ಕಡೆನೂ ಅವರೆಡೆ ತಾರತಮ್ಯವೇ ಹೆಚ್ಚು. ಸಾಕಷ್ಟು ಮಕ್ಕಳಿಗೆ ಹರೆಯಕ್ಕೆ ಬರೋ ಮೊದಲು ತಾವು ಯಾವ ಲಿಂಗದ ಭಾವನೆಯನ್ನು ಅನುಭವಿಸ್ತಾರೆ ಅನ್ನೋ ಕ್ಲಾರಿಟಿನೇ ಇರೋದಿಲ್ಲ. ಮನೇಲಾಗಲಿ ಶಾಲೆಲಾಗಲಿ ಇದರ ಬಗ್ಗೆ ಶಿಕ್ಷಣನೂ ಕೊಡೋದಿಲ್ಲ. ಹೆಣ್ಣು ಹೆಣ್ಣಿನ ಕಡೆ, ಗಂಡು ಗಂಡಿನ ಕಡೆ ಆಕರ್ಷಿತರಾದರೆ ಅದನ್ನು ಪಾಪ ಅಂತ ಬಿಂಬಿಸ್ಬಿಡ್ತಾರೆ. ಸಮಾಜ ಒಪ್ಕೊಳ್ಳೋದೇ ಇಲ್ಲ. ಅದೊಂದು ಅಪರಾಧ ಅನ್ನುವಂತೆ ನೋಡ್ತಾರೆ. ಅದಕ್ಕೆ ಆ ರೀತಿ ಭಾವನೆ ಇರುವವರು ಸೂಸೈಡ್ವರೆಗೂ ಹೋಗ್ತಾರೆ. ಕೆಲವೊಮ್ಮೆ ಲಿಂಗ ಬದಲಾವಣೆ ಮಾಡಿಸ್ಕೊಳ್ತಾರೆ. ಅಂಥ ಸಮಯದಲ್ಲಿ ಪ್ರಾಣ ಹೋಗುವ ಸಾಧ್ಯತೆಯೂ ಇರುತ್ತೆ. ಸೊ ಲೈಂಗಿಕ ಆಕರ್ಷಣೆ ಅನ್ನೋದು ಕೂಡ ಇತರ ಭಾವನೆಗಳಂತೆ ಮಾನವ ಸಹಜ ಭಾವನೆ. ಆದರೆ ನಮ್ಮ ಸಮಾಜ ಅದನ್ನು ಒಪ್ಕೊಳ್ಳಲ್ಲ. ಇಂದಿಗೂ ಟ್ರಾನ್ಸ್ ಸಮುದಾಯ ಸಮಾಜದ ಮೂಲೆ ಗುಂಪಾಗಿದೆ. ಕನಿಷ್ಠ ಬಾಡಿಗೆ ಮನೆ ಸಹ ಸಿಗೋದಿಲ್ಲ. ಸಮಾಜದಲ್ಲಿ ಜನರ ಮನಸ್ಸು ಬದಲಾಗದ ಹೊರತು ಯಾವ ಬದಲಾವಣೆಯೂ ಸಾಧ್ಯವಿಲ್ಲ ಅಂತ ಇವ್ರು ಹೇಳ್ತಾರೆ. ಸೊ ಇಂದು ಲಿಂಗ ವೈರುಧ್ಯಗಳನ್ನು, ಲೈಂಗಿಕ ಆಸಕ್ತಿಯ ವೈರುಧ್ಯಗಳನ್ನು ಅಸಹಜ, ಅಪರಾಧ, ಸ್ವಇಚ್ಛೆಯಿಂದ ಮಾಡಿಕೊಳ್ಳುವಂಥ ಅಸಹ್ಯ, ಸಮಾಜಕ್ಕೆ ಮಾರಕ, ಇನ್ನೂ ಅನೇಕ ಅಮಾನವೀಯ ರೀತಿಗಳಲ್ಲಿ ಅರ್ಥೈಸುವ ನಾವು ನಮ್ಮ ಪುರಾಣಗಳ ಇಂಥವೇ ಸಾಕಷ್ಟು ಪಾತ್ರಗಳನ್ನು, ಪ್ರಕಾರಗಳನ್ನು ಸಹಜವಾಗಿಯೇ ಒಪ್ಕೊಂಡಿದ್ದೇವೆ. ಶಿವನ ಅರ್ಧನಾರೀಶ್ವರ ತತ್ವ ಯಾರಿಗೆ ಗೊತ್ತಿಲ್ಲ? ಅರ್ಧನಾರೀಶ್ವರ ಅನ್ನೋದು ಹಿಂದೂ ತತ್ವ ಚಿಂತನೆಯಲ್ಲಿನ ಅತ್ಯಂತ ಆಳವಾದ ಹಾಗೂ ಪ್ರಗತಿಪರ ಕಲ್ಪನೆ. ಇಲ್ಲಿ ಶಿವ ಮತ್ತು ಶಕ್ತಿ ಒಟ್ಟಾಗಿ ಒಂದೇ ದೇಹದಲ್ಲಿ ಅರ್ಧರ್ಧ ರೂಪದಲ್ಲಿ ವ್ಯಕ್ತವಾಗ್ತಾರೆ. ಒಂದು ಭಾಗ ಪುರುಷ ಅಂದರೆ ಶಿವ, ಇನ್ನೊಂದು ಭಾಗ ಸ್ತ್ರೀ ಅಂದರೆ ಪಾರ್ವತಿ. ಈ ರೂಪದ ಮೂಲಕ ಪುರಾಣಗಳು ಸೃಷ್ಟಿ, ಚಲನೆ ಮತ್ತು ಸಮತೋಲನಕ್ಕೆ ಪುರುಷ ಮತ್ತು ಸ್ತ್ರೀ ಇಬ್ಬರೂ ಅನಿವಾರ್ಯ. ಒಂದಿಲ್ಲದೆ ಮತ್ತೊಂದು ಅಪೂರ್ಣ. ಇದು ಜೀವನದ ತತ್ವವೂ ಹೌದು ಅನ್ನೋದನ್ನು ಸಾರತ್ತೆ. ಸೊ ಲಿಂಗ ಅನ್ನೋದು ದೇಹ ಮತ್ತು ಮನಸ್ಸುಗಳನ್ನು ಬಲವಾಗಿ ವಿಭಜಿಸಲ್ಪಟ್ಟ ಅಂಶ ಅಲ್ಲ. ಅದು ಪರಸ್ಪರ ಪೂರಕ ಶಕ್ತಿಗಳ ಸಮನ್ವಯ. ಸೃಷ್ಟಿ ಅಂದರೆ ಶಕ್ತಿ ಮತ್ತು ಚೇತನ ಅಂದರೆ ಶಿವ ಒಂದಾಗಿದ್ರಿಂದಾನೇ ಜಗತ್ತು ಮುಂದುವರಿಯುತ್ತೆ ಅನ್ನೋ ಸಂದೇಶವನ್ನು ಅರ್ಧನಾರೀಶ್ವರ ತತ್ವ ನೀಡುತ್ತೆ. ಸೊ ಈ ಪರಿಕಲ್ಪನೆ ಲಿಂಗ ಸಮಾನತೆ, ಪರಸ್ಪರ ಗೌರವ ಮತ್ತು ಮಾನವ ಗುರುತುಗಳ ಬಹುಮುಖತೆಯ ಸಂಕೇತವಾಗಿದೆ. ಇನ್ನು ನೆಕ್ಸ್ಟ್ ಒನ್, ಮೋಹಿನಿ ವಿಷ್ಣು ಪ್ರಸಂಗ. ಮೋಹಿನಿ ಅನ್ನೋದು ವಿಷ್ಣುವಿನ ಸ್ತ್ರೀ ಅವತಾರ. ಅಮೃತ ಮಂಥನದ ಸಂದರ್ಭದಲ್ಲಿ ದೇವತೆಗಳನ್ನು ರಕ್ಷಿಸಿ ಅಸುರರನ್ನು ಮೋಸಗೊಳಿಸೋಕೆ ವಿಷ್ಣು ಈ ಸ್ತ್ರೀ ರೂಪವನ್ನು ಧರಿಸ್ತಾನೆ. ಮೋಹಿನಿಯ ಸೌಂದರ್ಯ, ಆಕರ್ಷಣೆ ಮತ್ತು ಬುದ್ಧಿವಂತಿಕೆ ಎಷ್ಟೊಂದು ಪ್ರಬಲವಾಗಿರುತ್ತೆ ಅಂತಂದರೆ ಅಸುರರು ತಾವೇ ಅಮೃತವನ್ನು ಕಳೆದುಕೊಂಡು ಸುರರಿಗೆ ಒಪ್ಪಿಸುವಂತಾಗ್ಬಿಡುತ್ತೆ. ಸೊ ಈ ಕಥೆಯಲ್ಲಿ ಆಕರ್ಷಣೆ ಅನ್ನೋದು ಮನಸ್ಸು ಮತ್ತು ಚೇತನ ಎರಡರ ಮೇಲೆ ಬೀರುವಂಥ ಶಕ್ತಿಯನ್ನು ಸೂಚಿಸುತ್ತೆ. ಸೊ ಮೋಹಿನಿಯ ರೂಪಕ್ಕೆ ಶಿವನೇ ಆಕರ್ಷಿತನಾಗ್ತಾನೆ. ಪುರುಷ ದೇವನೊಬ್ಬ ಮತ್ತೊಂದು ಪುರುಷ ದೇವನ ಸ್ತ್ರೀ ರೂಪಕ್ಕೆ ಆಕರ್ಷಿತನಾಗೋದು ಲೈಂಗಿಕ ಆಕರ್ಷಣೆ ದೇಹಕ್ಕಿಂತ ರೂಪ, ಶಕ್ತಿ ಮತ್ತು ಚೇತನಕ್ಕೆ ಸಂಬಂಧಿಸಿದೆ ಅನ್ನೋದನ್ನ ತೋರಿಸುತ್ತೆ. ಸೊ ಈ ಮೂಲಕ ಮೋಹಿನಿ ಕತೆ ಲಿಂಗ ವೈವಿಧ್ಯ ಮತ್ತು ಆಕರ್ಷಣೆಯ ಸಂಕೀರ್ಣತೆಯನ್ನು ಸಹಜವಾಗಿ ಒಪ್ಕೊಂಡಿರುವಂಥ ಪುರಾತನ ಭಾರತೀಯ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತೆ.
ಇನ್ನು ನೆಕ್ಸ್ಟು ಹರಿಹರ ಸಂಯೋಗದಿಂದ ಅಯ್ಯಪ್ಪನ ಜನನ. ಅಮೃತ ಮಂಥನದ ನಂತರ ವಿಷ್ಣು ಮೋಹಿನಿಯಾಗಿ ಅವತರಿಸಿದಾಗ ಶಿವ ಆಕರ್ಷಿತನಾಗ್ತಾನೆ. ಶಿವ ಹಾಗೂ ಮೋಹಿನಿ ಸಂಯೋಗದಿಂದ ಅಯ್ಯಪ್ಪನ ಜನನವಾಗತ್ತೆ ಅಂತ ಹೇಳಲಾಗತ್ತೆ. ಸೊ ಅಯ್ಯಪ್ಪನನ್ನ ಹರಿಹರ ಪುತ್ರ ಅಂತ ಕರೆಯಲಾಗತ್ತೆ. ಇದರಿಂದ ಪುರಾಣಗಳು ಲಿಂಗದ ಮಿತಿಯನ್ನ ಮೀರಿ ಸೃಷ್ಟಿ ಸಾಧ್ಯ ಅನ್ನೋ ಸಂದೇಶವನ್ನ ನೀಡುತ್ತೆ. ಸೊ ಭಾರತೀಯ ಪರಂಪರೆಯಲ್ಲಿ ಈ ಕಥೆಯನ್ನು ಅಸಹಜ ಅಂತ ಕಂಡೇ ಇಲ್ಲ. ದೈವಿಕ ವೈವಿಧ್ಯದ ಸಹಜ ಅಭಿವ್ಯಕ್ತಿ ಅಂತ ಗೌರವದಿಂದ ಸ್ವೀಕರಿಸಲಾಗಿದೆ. ಇನ್ನು ಮುಂದಿನದ್ದು ಭಗೀರಥನ ಜನನ. ಪುರಾಣಗಳ ಪ್ರಕಾರ ಸೂರ್ಯವಂಶದ ರಾಜ ದಿಲೀಪನಿಗೆ ಸಂತಾನ ಇರಲಿಲ್ಲ. ಅವನ ಮರಣಾನಂತರ ಅವರ ಇಬ್ಬರು ಪತ್ನಿಯರು ದೈವಾನುಗ್ರಹದ ಮೂಲಕ ಸಂಯುಕ್ತವಾಗಿ ಒಂದು ಶಿಶುವನ್ನು ರೂಪಿಸ್ತಾರೆ. ಆ ಶಿಶುವೇ ಮುಂದೆ ಭಗೀರಥನಾಗಿ ಜನಿಸ್ತಾನೆ. ಈ ಕಥೆಯಲ್ಲಿ ಇಬ್ಬರು ಮಹಿಳೆಯರು ಮಾತೃತ್ವದ ಹೊಣೆಯನ್ನು ಹೊತ್ಕೊಳ್ತಾರೆ. ಈ ಕತೆ ಸಂತಾನೋತ್ಪತ್ತಿ ಮತ್ತು ಕುಟುಂಬ ರಚನೆ ಒಂದೇ ಮಾದರಿಯಲ್ಲಿ ಇರಬೇಕು ಅಂತ ಏನಿಲ್ಲ ಅನ್ನೋ ಸಂಕೇತಾತ್ಮಕ ಸಂದೇಶವನ್ನು ನೀಡುತ್ತೆ. ಇದು ಮಹಿಳೆಯರ ಪರಸ್ಪರ ಸಹಕಾರ, ಮಾತೃತ್ವದ ವೈವಿಧ್ಯ ಮತ್ತು ಸಂಬಂಧಗಳ ವಿಭಿನ್ನ ರೂಪಗಳನ್ನು ಪುರಾತನ ಪರಂಪರೆಯಲ್ಲೇ ಒಪ್ಕೊಂಡಿರೋದನ್ನು ತೋರಿಸುತ್ತೆ. ಇನ್ನು ಇಳ ಅಥವಾ ಸುದ್ಯುಮ್ನನ ಲಿಂಗ ಬದಲಾವಣೆ. ಪುರಾಣಗಳ ಪ್ರಕಾರ ರಾಜ ಸುದ್ಯುಮ್ನ ಒಂದು ಶಾಪದ ಪರಿಣಾಮವಾಗಿ ಕೆಲಕಾಲ ಮಹಿಳೆಯಾಗಿ ಇಳ ಆಗಿ ಬದುಕ್ತಾಳೆ. ಮತ್ತೆ ಪುರುಷ ಅಂದರೆ ಸುದ್ಯುಮ್ನಾಗಿ ಪರಿವರ್ತನೆಗೊಳ್ತಾನೆ. ಈ ಕಥೆ ಲಿಂಗ ಮತ್ತು ರೂಪಾಂತರದ ಪರಿಕಲ್ಪನೆಯನ್ನು ಪರಿಶೋಧಿಸುತ್ತೆ. ಲಿಂಗ ಬದಲಾವಣೆ ತಾತ್ಕಾಲಿಕವಾಗಿದ್ದರೂ ಜೀವನದ ಅನುಭವ, ಸಂಬಂಧಗಳು ಮತ್ತು ಆಕರ್ಷಣೆಯ ದಿಕ್ಕು ಕೂಡ ಅದರೊಂದಿಗೆ ಬದಲಾಗುತ್ತೆ. ಪುರುಷನಾಗಿರುವಾಗ ಪುರುಷರಲ್ಲಿರುವಂಥ ಸಹಜವಾದ ಸಾಮಾಜಿಕ ಅನುಭವ ಪಡೆದು ದಾಂಪತ್ಯ ಜೀವನ ನಡೆಸಿದ್ರೆ, ಮಹಿಳೆಯಾದಾಗ ಸ್ತ್ರೀ ಅನುಭವಗಳನ್ನು ಸಂಪೂರ್ಣವಾಗಿ ಅನುಭವಿಸ್ತಾರೆ. ಈ ಕತೆ ಲಿಂಗ ಬದಲಾವಣೆಯ ಜೊತೆಗೆ ವ್ಯಕ್ತಿಯ ಗುರುತು ಮಾತ್ರ ಅಲ್ಲ, ಭಾವನಾತ್ಮಕ ಮತ್ತು ಲೈಂಗಿಕ ಆಕರ್ಷಣೆಯ ಸ್ವರೂಪವೂ ಬದಲಾಗಬಹುದು ಅನ್ನೋ ಆಳವಾದ ತಾತ್ವಿಕ ಅರ್ಥವನ್ನು ಹೊಂದಿದೆ. ಸೊ ಈ ಪುರಾಣ ಕಥೆಗಳಲ್ಲಿರುವಂತಹ ಘಟನೆಗಳು ಇಂದಿನ ವೈಜ್ಞಾನಿಕ ತರ್ಕಕ್ಕೆ ಸಂಪೂರ್ಣವಾಗಿ ಹೊಂದಿಕೊಳ್ಳುತ್ತಾ ಅನ್ನೋ ತರ್ಕಬದ್ಧ ಪ್ರಶ್ನೆ ಸಹಜವಾಗಿ ಉದ್ಭವಿಸಬಹುದು. ಆದರೆ ಅವುಗಳು ಹೇಳಿರುವಂಥ ಸಂದೇಶ ಮಾತ್ರ ಸ್ಪಷ್ಟವಾಗಿದೆ. ಮಾನವ ಗುರುತು, ಲಿಂಗ ಮತ್ತು ಆಕರ್ಷಣೆಗಳು ಒಂದೇ ರೂಪಕ್ಕೆ ಸೀಮಿತವಾಗಿ ಇಲ್ಲ, ಅಥವಾ ಸಾಮಾಜಿಕ ಕಟ್ಟುಪಾಡಿಗೆ ಜೋತ್ ಬೀಳದೇನೆ ನೀನು ನೀನಾಗಿರು ಅನ್ನೋ ಅಂಶವನ್ನು ಸ್ಪಷ್ಟಪಡಿಸಿದೆ. ಸೊ ಲಿಂಗದ ಹರಿವು, ದ್ವಂದ್ವವಲ್ಲದ ಗುರುತು, ಆಕರ್ಷಣೆಯ ವೈವಿಧ್ಯ ಇವೆಲ್ಲವೂ ಇಂದಿನ ಜೈವಿಕ, ಮಾನಸಿಕ ಮತ್ತು ಸಾಮಾಜಿಕ ಅಧ್ಯಯನಗಳು ಒಪ್ಕೊಳ್ತಾ ಇರುವಂತಹ ಅಂಶಗಳೇ ಸರಿ. ಅಂದಿನ ಸಮಾಜ ಇವನ್ನ ವಿಚಲನ ಅಥವಾ ವಿಚಿತ್ರ ಅಂತ ತಳ್ಳಹಾಕದೇನೆ ಕಥೆಗಳ ಮೂಲಕ ಸಹಜವಾಗಿಯೇ ಅಳವಡಿಸಿಕೊಂಡಿತ್ತು ಅನ್ನೋದೇ ಗಮನಾರ್ಹ. ಸೊ ಇಂಥ ಪರಂಪರೆಯ ಹಿನ್ನೆಲೆ ಹೊಂದಿರುವಂಥ ನಾವು ಇಂದಿನ ಮಾನವ ವೈವಿಧ್ಯತೆಯನ್ನು ಒಪ್ಕೊಳ್ಳೋಕೆ ಹಿಂಜರಿತಾ ಇರೋದು ಒಂದು ವೈರುಧ್ಯ. ಪುರಾಣಗಳನ್ನು ಗೌರವಿಸುವಂಥ ಸಮಾಜ ಅವು ಸಾರುವ ಮಾನವೀಯತೆಯನ್ನು ಮರಿಬಾರ್ದಲ್ವಾ? ಇಂದಿನ ಕಾಲದಲ್ಲಿ ಜೀವಂತ ವ್ಯಕ್ತಿಗಳಾಗಿ ನಮ್ಮ ನಡುವೆ ಬದುಕ್ತಾ ಇರುವಂಥ ವಿಭಿನ್ನ ಲಿಂಗ ಮತ್ತು ಲೈಂಗಿಕ ಗುರುತಿನ ಜನರನ್ನು ಒಪ್ಕೊಳ್ಳೋದು ಸಂಸ್ಕೃತಿಗೆ ವಿರುದ್ಧ ಅಲ್ಲ, ಅದು ಅದರ ಸಹಜ ಮುಂದುವರಿಕೆ. ಅರ್ಥಾತ್ ವೈವಿಧ್ಯತೆಯನ್ನು ಅಂದು ಕಥೆಗಳ ಮೂಲಕ ಒಪ್ಕೊಂಡಿದ್ರೆ ಇಂದು ಬದುಕಿನ ಮೂಲಕ ಒಪ್ಕೊಳ್ಳೋದು ನಮ್ಮ ಸಾಮಾಜಿಕ ಜವಾಬ್ದಾರಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.